ನಮಸ್ತೆ, ವೆಲ್ಕಮ್ ಟು ಸಿರಿ ಬ್ಯೂಟಿ. ಇದು ಒಂದು ಫೇಶಿಯಲ್ ಕಿಟ್, ನೇಚರ್ ಗ್ಲೋಯಿಂಗ್ ಗೋಲ್ಡ್ ಫೇಶಿಯಲ್ ಕಿಟ್. ಇದರಲ್ಲಿ 5 ಟೈಪ್ಸ್ ಆಫ್ ಕ್ರೀಮ್ ಇರುತ್ತೆ. ಅದರಲ್ಲಿ 1ನೇದು ಕ್ಲೆನ್ಸಿಂಗ್, 2ನೇದು ಸ್ಕ್ರಬ್, 3ನೇದು ಮಸಾಜ್ ಕ್ರೀಮ್, 4ನೇದು ಜೆಲ್, ಹಾಗೆ 5ನೇದು ಪ್ಯಾಕ್ ಇರುತ್ತೆ. ನಾವು ಎಕ್ಸ್ಟ್ರಾ ಬೇಕು ಅಂತಂದರೆ D10 ಪ್ಯಾಕು ಎಕ್ಸ್ಟ್ರಾನು ಹಾಕ್ಕೋಬೋದು. ಸೊ ಟೋಟಲಾಗಿ 5 ಫೇಶಿಯಲ್ ಕ್ರೀಮ್ ಇರುತ್ತೆ ಇದರಲ್ಲಿ. ಕ್ಲೆನ್ಸಿಂಗು ಇದು ಏನು ಮಾಡುತ್ತೆ ಅಂದರೆ ಮುಖದಲ್ಲಿ ಡೆಡ್ ಸ್ಕಿನ್, ಡಲ್ ಆಗಿರೋದೆಲ್ಲ ರಿಮೂವ್ ಮಾಡುತ್ತೆ. ನೀಟಾಗಿ ಕ್ಲೆನ್ಸ್ ಮಾಡೋದ್ರಿಂದ ಮುಖದಲ್ಲಿ ಏನಾದರೂ ಎಕ್ಸ್ಟ್ರಾ ಮೇಕಪ್ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ. ನಾವು ಫೇಶಿಯಲ್ ಮಾಡೋಕ್ಕಿಂತ ಮುಂಚೆ 2 ರಿಂದ 3 ನಿಮಿಷ ಕ್ಲೆನ್ಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಬರೋದಾದರೆ ಸ್ಕ್ರಬ್ಬು. ವೈಟ್ ಏರ್ಸ್, ಬ್ಲ್ಯಾಕ್ ಏರ್ಸ್ ಮುಖದಲ್ಲಿ ನೀಟಾಗಿ ರಿಮೂವ್ ಮಾಡುತ್ತೆ. ಇದು 2 ರಿಂದ 3 ನಿಮಿಷ ನೀಟಾಗಿ ಪ್ರೆಷರ್ ಇಲ್ಲದೇ ಮಸಾಜ್ ಮಾಡಬೇಕು. ಸ್ಕ್ರಬ್ಬು 2 ರಿಂದ 3 ನಿಮಿಷ ಮಸಾಜ್ ಮಾಡಬೇಕು, ಪ್ರೆಷರ್ ಕೊಡೋ ಹಾಗಿಲ್ಲ. ಕ್ಲೆನ್ಸ್ ಕ್ರೀಮ್ ಹೇಗಿರುತ್ತೆ ಇದು ನೋಡಿ, ಸ್ಮೂತ್ ಆಗಿರುತ್ತೆ. ಈ ಥರ ಕಾಣಿಸುತ್ತೆ. 2ನೇದು ಬರೋದಾದರೆ ಸ್ಕ್ರಬ್ಬು. ಇದು 2 ರಿಂದ 3 ನಿಮಿಷ ಮಸಾಜ್ ಮಾಡಬೇಕು, ಪ್ರೆಷರ್ ಇಲ್ಲದೆ. ವೈಟ್ ಏರ್ಸ್, ಬ್ಲ್ಯಾಕ್ ಏರ್ಸ್ ರಿಮೂವ್ ಆಗುತ್ತೆ ಸ್ಕ್ರಬ್ ಮಾಡೋದ್ರಿಂದ. ಮುಖದಲ್ಲಿ ಗ್ಲೋ ಬರೋಕ್ಕೂ ಇದು ಒಂದು ಬೆಸ್ಟು ಸ್ಕ್ರಬ್ಬು. ಹಾಗೆ ಅದರ ಕ್ರೀಮ್ ನೋಡೋದಾದರೆ ಈ ಥರ ಇರುತ್ತೆ, ನೋಡ್ತಿರ್ಬೋದು ಇದೇ ಥರ. ನೆಕ್ಸ್ಟ್ ನಾವು ಬರೋದಾದರೆ 3ನೇ ಸ್ಟೆಪ್ಪು ಮಸಾಜ್ ಕ್ರೀಮ್. ಫುಲ್ ಫೇಶಿಯಲ್ ಇರೋದೇ ಇಲ್ಲಿ. ಮಸಾಜ್ ಏನು ಮಾಡುತ್ತೆ, ಇದು ಕನಿಷ್ಠ 10 ರಿಂದ 15 ನಿಮಿಷ ಮಸಾಜ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಅದು ನೀಟಾಗಿ ಬೇಕಂದ್ರೆ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೀಟಾಗಿ ಫೇಶಿಯಲ್ ಮಾಡಿ ಅದನ್ನು ಹೇಳ್ತೀನಿ. ಇದರ ಕ್ವಾಂಟಿಟಿ ನೋಡಿ ಈ ಥರ ಇರುತ್ತೆ, ಸ್ಮೂತಾಗಿರುತ್ತೆ ಮಸಾಜ್ ಕ್ರೀಮ್. ಫುಲ್ ಫೇಸ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡೋದ್ರಿಂದ ಮುಖದಲ್ಲಿ ಗ್ಲೋ ಚೆನ್ನಾಗಿ ಬರುತ್ತೆ. ನಾವು ಮಸಾಜ್ ಸ್ಟೆಪ್ ನಾವು ಯಾವ ರೀತಿ ಕೊಡ್ತೀವೋ ಅದರಿಂದ ನಮಗೆ ಗ್ಲೋ ಕೊಡುತ್ತೆ. 4ನೇದು ಜೆಲ್ಲು. ಇದು ಮಸಾಜ್ ಕ್ರೀಮ್ ಜೊತೆನೇ ಹಾಕ್ಕೊಂಡು ಮಸಾಜ್ ಮಾಡ್ಕೋಬೋದು, ಇಲ್ಲ 2 ನಿಮಿಷ ಮಸಾಜ್ ಮಾಡಿಕೊಂಡ್ರೆ ಆಯಿತು. ಇದು ಗ್ಲೋ ಬರೋಕ್ಕೆ ಇದು ಒಂದು ಬೆಸ್ಟು. ಈ ಥರ ಕ್ರೀಮ್ ಈ ಥರ ಇರುತ್ತೆ ನೋಡಿ, ಶೈನಿಂಗ್ ಇರುತ್ತೆ, ನೋಡ್ತಿರ್ಬೋದು. ಈ ಥರ ಜೆಲ್ಲು 2 ನಿಮಿಷ ಮಸಾಜ್ ಮಾಡಿದರೆ ಆಯಿತು. ಇದಾದಮೇಲೆ ನೆಕ್ಸ್ಟ್ ಬರೋದಾದರೆ ಪ್ಯಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.